ಇನ್ ನಾನು ಹೊರಡ್ತೀನಿ. ಇಷ್ಟೆಲ್ಲ ಹೇಳಿದ್ರು ನಾನು ಬಿಟ್ಟು ಹೋಗ್ತೀಯಾ? ಹೋಗ್ಬೇಕು. ನಿಜವಾಗ್ಲೂ ಹೋಗ್ತೀಯಾ? ಅದೇ ಅಲ್ವಾ ಹೇಳಿದ್ದು. ಹಾಗಾದ್ರೆ ಹೋಗು. ಡ್ಯಾಡ್, ಚಿಕ್ಕಮ್ಮ, ಅತ್ತೆ, ಮಾವ, ಸ್ವಪ್ನ, ನಾಣಿ. ಏನಾಯ್ತಪ್ಪ, ನಿತ್ಯ ಇಲ್ವಾ? ಇದ್ದೀನಿ. ಮತ್ ನಮ್ಮನ್ ಯಾಕೆ ಕರ್ದೆ? ನಿನಗ್ ಬೇಕಾಗಿರೋದ್ ನಿತ್ಯ ಅಲ್ವಾ? ಜ್ವರದಲ್ಲಿ ಬಿಸಿ ಹೆಚ್ಚಾಗಿ ಆಗಾಗ ಹೀಗೆ ಕೂಗ್ತಿರ್ತಾರೆ ಚಿಕ್ಕಮ್ಮ. ನೀನ್ ಇದ್ಮೇಲೆ ಯಾಕೆ ಕೂಗಾಡ್ತಾನಮ್ಮ? ಹೌದು ಮೇಡಮ್, ದೇವ್ರ ಪ್ರಸಾದದ ತರ ನೀವೇ ಕಣ್ಮುಂದೆ ಇರ್ಬೇಕಾದ್ರೆ ಕಣ್ಣಿಗೆ ಒತ್ಕೊಳ್ಳೋದ್ ಬಿಟ್ಟು ಯಾಕೆ ಕೂಗ್ತಾರೆ? ನಾಣಿ, ಜ್ವರ ಬಂದಾಗ ಹಾಗಾಗುತ್ತೆ ಅಂತ ಆ ಹುಡುಗಿನೇ ಹೇಳಿದ್ಲಲ್ಲ. ಟೇಕ್ ಕೇರ್ ನಿತ್ಯ, ಅವನ್ ಜ್ವರ ಕಡಿಮೆ ಮಾಡೋದಕ್ಕೆ ನಿನ್ನಿಂದಾನೇ ಸಾಧ್ಯ. ಜೊತೆಯಲ್ಲೇ ಇರು. ಹೌದು, ಬನ್ನಿ ಬನ್ನಿ, ನಾವೆಲ್ಲ ಯಾಕೆ ಅವ್ರ ನಡೀರಿ. ಬನ್ನಿ ಬನ್ನಿ ಬನ್ನಿ. ನನ್ನ ಹೋಗು ಅಂತ ಅವ್ರನ್ನ ಕರೆದ್ರಲ್ಲ, ಏನ್ ನಿಮ್ ಉದ್ದೇಶ? ನೀನ್ ನನ್ನ ಬಿಟ್ಟು ಹೋಗ್ಬಾರ್ದು ಅಂತ ಅನ್ಕೊಂಡೆ, ಆದ್ರೆ ನೀವಿಷ್ಟು ಸ್ಯಾಡಿಸ್ಟ್ ಅಂತ ಅನ್ಕೊಂಡಿರ್ಲಿಲ್ಲ. ಸ್ವಪ್ನ, ನೀನ್ ಹೋಗಿಲ್ವಾ? ನಂಗೆ ಹೋಗ್ಬೇಕು ಅನಿಸ್ಲಿಲ್ಲ ಮಾವ. ನನ್ನ ಬಗ್ಗೆ ನಿನಗ್ಯಾಕೆ ವರಿ? ನಿತ್ಯ ನನ್ನ ಜೊತೆ ಇದ್ದಾಳಲ್ಲ. ನಿಮ್ಮಿಬ್ರ ಜೊತೆ ನಾನಿರ್ತೀನಿ ಮಾವ. ಬೇಕಾಗಿಲ್ಲ. ಅಗತ್ಯ ಬರ್ಬೋದು. ಅವಳ ಜೊತೆಲಿ ಇರ್ತೀನಿ ಅಂದ್ರೆ ಬೇಡ ಅಂತೀರಲ್ಲ. ಅವಳು ಇರ್ತಾಳೆ, ನಾನು ಹೋಗ್ತೀನಿ. ಅವಳಿಗಾಗಲ್ಲ ನಿತ್ಯ. ಇರ್ತೀನಿ ಮಾವ. ನಾನು ವಾಶ್ರೂಮ್ಗೆ ಹೋಗ್ಬೇಕು. ನಾನ್ ಕರ್ಕೊಂಡು ಹೋಗ್ತೀನಿ. ನಿತ್ಯ ಕರ್ಕೊಂಡು ಹೋಗ್ಲಿ. ಅವಳೇ ಬರ್ತೀನಿ ಅಂದ್ಲಲ್ಲ. ನಮ್ ಸೂರ್ಯ ವಂಶದ ಹಿಸ್ಟ್ರಿಯಲ್ಲಿ ಮದ್ವೆ ಆಗೋ ಹುಡುಗಿ ಬಿಟ್ರೆ ಬೇರೆ ಹುಡುಗಿ ಹತ್ರ ಸೇವೆ ಮಾಡಿಸ್ಕೊಳ್ಳೋದು ಚೆನ್ನಾಗಿರಲ್ಲ. ಏನ್ ನಾಟಕ ಮಾಡ್ತಾನೆ, ಯಾವಾಗ್ಲೂ ಏನಾದ್ರೂ ಒಂದ್ ನೆಪ ಇದ್ದೇ ಇರುತ್ತೆ. ನೀನ್ ಯಾವಾಗಿಂದ ಇದೆಲ್ಲ ನಂಬ್ತಿರೋದು ಮಾವ? ನನಗ್ ಜ್ವರ ಬಂದಾಗಿಂದ. ನಿತ್ಯ, ನನ್ನ ವಾಶ್ರೂಮ್ ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಕರ್ಕೊಂಡು ಹೋಗು ನಿತ್ಯ, ಇಲ್ದಿದ್ರೆ ಬೆಡ್ರೂಮ್ ಎಲ್ಲ ರಾದ್ಧಾಂತ ಮಾಡೋ ಹಾಗೆ ಕಾಣ್ತಾನೆ. ಬನ್ನಿ. ನನ್ ಕರ್ಕೊಂಡು ಹೋಗ್ಬೇಕಾದ್ದು ವರ್ಲ್ಡ್ ಕಪ್ ಮ್ಯಾಚ್ಗೆಲ್ಲ ನಿತ್ಯ, ವಾಶ್ರೂಮ್ಗೆ. ಬನ್ನಿ ಅಂದ್ರೆ ಹೇಗ್ ಬರ್ತೀನಿ? ಹೇಗ್ ಕರ್ಕೊಂಡು ಹೋಗ್ಲಿ? ಕೈ ಹಿಡ್ಕೊಂಡು. ನಾನು ಕೇಳಿದ್ದು ಕೈ, ಬೆರಳಲ್ಲ. ಬನ್ನಿ. ನೀನ್ ಇನ್ನೊಂದ್ ಕೈ ನನ್ ಶೋಲ್ಡರ್ ಮೇಲೆ ಹಾಕು ಮಾವ. ನನಗ್ ನಿತ್ಯನ್ ಶೋಲ್ಡರ್ ಸಾಕು, ನಿನ್ ಸಪೋರ್ಟ್ ಬೇಕಾಗಿಲ್ಲ. ಕರ್ಕೊಂಡು ಹೋಗು ನಿತ್ಯ. ಏಯ್, ಏನ್ ಮಾಡ್ತಿದ್ದೀರಾ ನೀವು? ಕಿರ್ಚ್ಕೋಬೇಡ ನಿತ್ಯ, ಸ್ವಪ್ನಂಗ್ ಕೇಳಿಸುತ್ತೆ. ನನ್ಗಿದೆಲ್ಲ ಇಷ್ಟ ಆಗಲ್ಲ. ನನಗೂ ಇಷ್ಟ ಇಲ್ಲ ನಿನ್ನನ್ನು ಹೀಗೆ ವಾಶ್ರೂಮ್ಗೆ ಅಂತ ಕರ್ಕೊಂಡು ಬಂದು ಕದ್ದು ಕಿಸ್ ಮಾಡೋದು. ಏನ್ ಮಾಡ್ಲಿ ಹೇಳು? ಏ ನಿತ್ಯ, ಏನಿದು? ಇಲ್ಲಿ ನಾನೊಬ್ಳಿದೀನಿ ಮಾವ. ಅದಕ್ಕೆ ನಾವಿಬ್ರು ಇಲ್ಲಿ ಬಂದಿದ್ದು ಸ್ವಪ್ನ. ಛೀ, ಯಾಕೆ ಅವಳನ್ನ ಕಳಿಸ್ಬಿಟ್ರಿ? ಮತ್ತೆ ಮಾತಲ್ಲಿ ಹೇಳಿದ್ರೆ ಹೋಗ್ಲಿಲ್ವಲ್ಲ? ನೀವು ಹಾರ್ಟ್ ಅಟ್ಯಾಕ್ ಮಾಡಿಸ್ತೀರಾ. ಇಲ್ಲ ನಿತ್ಯ, ನಿನ್ ಹಾರ್ಟಲ್ಲೇ ಇರ್ಬೇಕು ಅಂದ್ಕೊಳ್ಳೋ ಮಗು ನಾನು. ಹೌದು ಪಾಪ, ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ಕೂ ಬರ್ದೇ ಇರೋ ಮಗು ನೀವು. ಬೇಕಾದ್ರೆ ನನ್ನ ಬಾಯಲ್ಲಿ ಬೆರಳಿಟ್ ನೋಡು. ಹಾ, ಬೆರಳಿಟ್ರೆ ಮನುಷ್ಯನ್ನೇ ನುಂಗೋ ರಾಕ್ಷಸ ನೀವು. ಈ ಜೈಲಿಂದ ನನಗ್ ಮುಕ್ತಿ ಯಾವಾಗ ಸ್ವಾಮಿ? ತಿಂತಿದ್ಯಲ್ಲ?
ನೀವ್ ನನ್ ತಲೆ ತಿನ್ಬೇಡಿ ಡ್ಯಾಡಿ, ನನ್ ಮೂಡ್ ಮೊದ್ಲೇ ಸರಿ ಇಲ್ಲ. ಏನಾಯ್ತೆ? ನೋಡೋಕಾಗ್ತಿಲ್ಲ ಮಮ್ಮಿ. ಹಾಗಾದ್ರೆ ನೋಡ್ಬೇಡ. ನೀವು ಸ್ವಲ್ಪ ಆ ಕಡೆ ಹೋಗ್ತೀರಾ? ಮಗಳು ಮುಂದೆ ಏನ್ ಚಂದ್ರಿಕಾ? ನಿಮ್ಮನ್ನ ಪಕ್ಕ ಬನ್ನಿ ಅನ್ಲಿಲ್ಲ, ಹೋಗಿ ಅಂತಿದ್ದೀನಿ, ಹೋಗಿ. ಏನೇ ಸ್ವಪ್ನ? ನೀನ್ ಹೋಗು ಅಂದ್ರೆ ಹೋಗ್ಬಿಡ್ತೀನಾ? ನೀವು ಮಾತಾಡೋದೆಲ್ಲ ಕೇಳ್ಕೊತೀನಿ. ಅವಳ ಜೊತೆ ಮಾವನ್ ಸರ್ಸ ಮುದ್ದಾಡೋದು ನಾನಿದ್ದೀನಿ ಅಂತಾನು ನೋಡ್ದೆ. ಅವರ ಕ್ಲೋಸ್ನೆಸ್ಸು ನನ್ನಿಂದ ಆಗ್ತಿಲ್ಲ ಮಮ್ಮಿ. ಹೇಗಾದ್ರೂ ಅವಳನ್ನ ಮನೆಯಿಂದ ಕಳ್ಸು, ಇಲ್ದಿದ್ರೆ ಹುಚ್ಚಿಡಿಯತ್ತೆ. ಅವಳ ಮನೆಯಿಂದ ಕಳ್ಸಿದ್ರೆ ಮತ್ತೆ ಬರ್ತಾಳೆ. ಈ ಲೋಕದಿಂದಾನೇ ಕಳಿಸ್ಬಿಟ್ರೆ ಈ ಮನೆಗೆ ಯಾವತ್ತೂ ವಾಪಸ್ ಬರಲ್ಲ. ಮೊನ್ನೆ ಹೀಗೆ ಹೇಳಿ ಕೆರೆ ಹತ್ರ ಪ್ಲಾನ್ ಮಾಡ್ದೆ, ಏನಾಯ್ತು? ಫೇಲ್ ಆಯ್ತು. ದೇವ್ರು ಎಲ್ಲ ಸಲ ಅವಳ ಕಡೆನೇ ಇರಲ್ವೇ? ಒಂದೊಂದ್ಸಲ ನಮ್ ಕಡೆನೂ ಇರ್ತಾನೆ. ನಾವೇ ಕೆಟ್ಟವರಾದ್ರೆ ಮಕ್ಳಿಗೆ ಇನ್ನೇನ್ ಕಲ್ಸೋದು? ಏನಾಗಿದೆ ಇವಳಿಗೆ? ಒಂದ್ಸಲ ಸಾವನ್ ತಪ್ಪಿಸ್ಕೊಂಡ್ರೆ ಅವ್ರಿಗೆ ಸಾವೇ ಇಲ್ಲ ಅಂದ್ಕೊಳ್ಳೋದು ಮೂರ್ಖತನ ಕಣೆ. ಮನುಷ್ಯನ್ ಕಾಪಾಡೋ ದೇವ್ರು ಕೂಡ ಮರಣಕ್ಕೆ ದೂರ ಇಲ್ಲ. ಸ್ವಪ್ನ, ಜೈ ನಮ್ಮ ಮಾತು ಕೇಳಲ್ಲ. ಅವನಿಗೆ ನಿತ್ಯನೇ ಬೇಕು ಅಂತ ನಮ್ಗೆ ಅರ್ಥ ಆಯ್ತು. ಆ ನಿತ್ಯನ್ನೇ ಇಲ್ಲ ಅನ್ಸೋವರ್ಗುನು ಅವನ್ ನಿನ್ ಕಡೆ ನೋಡಲ್ಲ. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ ಮಮ್ಮಿ. ಅವಳನ್ನಾದ್ರೂ ತೊಲಗ್ಸು, ಇಲ್ಲ ಮಾವನ್ನ ನನಗೆ ಕೊಟ್ಟು ಮದ್ವೆನಾದ್ರೂ ಮಾಡು. ಏನಾದ್ರೂ ಬೇಗ ಮಾಡ್ದಿದ್ರೆ ನಂಗೆ ನಿಜವಾಗ್ಲೂ ಹುಚ್ಚ ಹಿಡಿಯೋದು ಖಾಯಂ. ನಾಳೆನೆ ಅವಳು ಸಾವಿಗೆ ಮುಹೂರ್ತ ಇಟ್ಟಿದ್ದೀನಿ. ಈ ಸಲ ಅವಳು ಸಾವಿಂದ ಹೇಗ್ ತಪ್ಪಿಸ್ಕೋತಾಳೋ ನಾನು ನೋಡ್ತೀನಿ. ಅಮ್ಮ, ಮತ್ತೆ ಮರ್ಡರ್ ಮಾಡೋ ಪ್ಲಾನಾ? ಹೀಗ್ ದೂರ ಕೂತ್ಕೊಳ್ಳೋದ್ ಬಿಟ್ಟು ಹತ್ರ ಬಂದು ಮುತ್ಕೊಡ್ಲಾ? ಕೊಡ್ತೀಯಾ? ಕೆನ್ನೆ ಚೂರ್ ಮಾಡ್ತೀನಿ. ಹೇಳಿ ಮೇಡಮ್, ಏನ್ ಮಾಡ್ತಿದ್ಯೆ? ಜೈ ಪಕ್ಕನೆ ಕೂತ್ಕೊಂಡು ಮುತ್ಕೊಡ್ತಿದ್ಯಾ? ಅಯ್ಯೋ ಇಲ್ಲ ಮೇಡಮ್, ಸರ್ ಕಾಲಿಗೆ ಬೀಳ್ತಿದ್ದೀನಿ. ನಿತ್ಯ, ಮೇಡಮ್ ಅವರು ಕರಿತಿದ್ದಾರೆ ಮೇಡಮ್. ನಿತ್ಯ, ಏನ್ರಿ ಮಾತಾಡ್ತಿದ್ರೆ ಹಾಗೆ ಹೋದ್ಯಲ್ಲ? ಹೇಯ್, ಹಲೋ ಮೇಡಮ್, ಮಧ್ಯದಲ್ಲಿ ಕಟ್ ಮಾಡಿದ್ಯಾಕೆ? ನಿತ್ಯ, ಆನ್ಸರ್ ಮಾಡದೆ ಹೋಗ್ತಿದ್ಯಲ್ಲ? ಅಯ್ಯೋ 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 ಮೇಡಮ್, ಕೊಬ್ಬ? ನಿತ್ಯ, ಮೇಡಮ್ ನಿತ್ಯ, ಏನ್ ಕೊಬ್ಬ? ಅಯ್ಯೋ ಸೆನ್ಸ್ ಇಲ್ವಾ? ಬುದ್ಧಿ ಇಲ್ವಾ? ಭಯ ಇಲ್ವಾ? ನನ್ ಮೇಲೆ ಪ್ರೀತಿ ಇಲ್ವಾ? ನಾನು ನಿನ್ ಬಾಸ್. ನೀನ್ ನನ್ ಮದ್ವೆ ಆಗೋಳು. ನಾನು ಹೇಳಿದ್ದು ನೀನ್ ಕೇಳ್ಬೇಕು. ನನ್ನ ಮಾತು ಕೇಳ್ಬೇಕು. ಅಯ್ಯೋ, ಅಲ್ಲಿ ಅಮ್ಮವರು, ಇಲ್ಲಿ ಇವರಿಬ್ರು ಮಧ್ಯೆ ಸರಿಯಾಗಿ ಸಿಕ್ಬಿದ್ಯಲ್ಲೇ. ಇದು ಸಾಧ್ಯ ಇಲ್ಲ. ಅಮ್ಮವ್ರನ್ನ ಹೇಗೂ ಬದಲಾಯಿಸೋಕ್ಕಾಗಲ್ಲ, ಇವರನ್ನೇ ಬದಲಾಯಿಸೋದು. ಇವ್ರ ಸುಳ್ಳು ಜ್ವರನ ಓಡಿಸ್ಬೇಕು. ಮಾಡ್ತೀನಿ. ಈ ಗಂಗಾ ಹತ್ರ ಇಟ್ಕೊಂಡ್ರೆ ತಾರ್ ಮಾರ್ ತಕ್ಕಂಡ್ ಮಾರೆ. ಏಟ್ ಬಿದ್ರೆ ಕಳ್ ಜ್ವರ ಪರಾರಿ. ಅಜ್ಜಿ, ನೀವ್ ಇಲ್ಲೇ ಇದ್ದೀರಾ? ನಿಮ್ಗೊಂದು ವಿಷಯ ಹೇಳ್ಬೇಕು. ಏನಮ್ಮ? ನಿಮ್ಗಷ್ಟೇ ಅಲ್ಲ, ಎಲ್ರಿಗೂ ಹೇಳ್ಬೇಕು. ಅತ್ತೆ, ಮಾವ, ನಾಣಿ, ಚಿಕ್ಕಪ್ಪ, ಚಿಕ್ಕಮ್ಮ,
ಸ್ವಪ್ನ ಬನ್ನಿ, ಎಲ್ಲ ಬನ್ನಿ. ನಿಮ್ಗೆಲ್ಲ ಒಂದ್ ವಿಷಯ ಹೇಳ್ಬೇಕು. ಬನ್ನಿ ಬನ್ನಿ. ಇದೇನು ನಿತ್ಯ ಎಲ್ಲರನ್ನೂ ಅಸೆಂಬಲ್ ಮಾಡ್ತಿದ್ದಾಳೆ. ಏನಾಯ್ತಮ್ಮ ನಿತ್ಯ? ಏನಮ್ಮ ಜೈಗೆ ಜ್ವರ ಕಮ್ಮಿ ಆಯ್ತಾ? ಅದು ಅಷ್ಟು ಬೇಗ ಬಿಡೋ ಜ್ವರ ಅಲ್ಲ ಸರ್. ಕರೆಕ್ಟ್ ನಾಣಿ ಅವರೇ, ಅದಷ್ಟು ಸುಲಭಕ್ಕೆ ಕಡಿಮೆ ಆಗೋದೇ ಇಲ್ಲ. ಸರಿಯಾಗಿ ಹೇಳಿದ್ರಿ. ಅಂದ್ರೆ ನಿತ್ಯ ನನ್ನ ಜೊತೆ ಇನ್ನೂ 2 ದಿನ ಇರೋದಕ್ಕೆ ಡಿಸೈಡ್ ಮಾಡಿದಾಳೆ ಅಂತ ಆಯ್ತು. ಅದು ಮಾಮೂಲಿ ಜ್ವರದ ಹಾಗಿಲ್ಲ, ಮಾಯಗಾರ ಜ್ವರದ ಹಾಗಿದೆ. ಅದೇನ್ ಜ್ವರನಮ್ಮ? ಮೊನ್ನೆ ನಾನು ಅವರು ಕಾಡಿಗೆ ಹೋಗಿದ್ವಲ್ಲ ಅತ್ತೆ, ಅಲ್ಲಿ ಯಾವ ಗಾಳಿ ಸೋಕಿತ್ತೋ ಅಥವಾ ಯಾವ ಕಾಡ್ ಸೊಳ್ಳೆ ಕಚ್ಚಿತ್ತೋ ಏನೋ ಈ ಜ್ವರ ಬೇಗ ಕಡಿಮೆ ಆಗೋ ಕಾಣ್ತಿಲ್ಲ. ಇದೇನ್ ಮಮ್ಮಿ, ಮಾವನ್ ಜೊತೆ ಮದ್ವೆಗೂ ಮೊದ್ಲು ಕಮಿಟ್ ಆಗಿ ಪರ್ಮನೆಂಟ್ ಆಗಿ ಇಲ್ಲೇ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದಾಳ? ಹೆದರ್ಕೋಬೇಡ್ವೆ, ಅವಳು ಪರ್ಮನೆಂಟ್ ಆಗಿ ಸೆಟಲ್ ಆಗೋದು ಸ್ಮಶಾನದಲ್ಲಿ ಇಲ್ಲಲ್ಲ. ಅಷ್ಟಕ್ಕೂ ನೀನೇನ್ ಹೇಳ್ಬೇಕು ಅಂತಿದ್ಯಾ ಮಗಳೇ? ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ನಂದು ಸೇಮ್ ಡೌಟ್ ಮಾವ. ಒಂದ್ ರೀತಿಲಿ ಅವ್ರಿಗೆ ಗುಡ್ ನ್ಯೂಸ್, ನಮಗ್ ಬ್ಯಾಡ್ ನ್ಯೂಸ್ ಮಾವ. ಅದೇನಮ್ಮ? ಅದೇನಂದ್ರೆ ಇಷ್ಟೆಲ್ಲ ಹೆಚ್ಚಿರೋ ಇವ್ರ ಜ್ವರಕ್ಕೆ ಇಂಗ್ಲಿಷ್ ಔಷಧಿ ಕೆಲಸ ಮಾಡಲ್ವೇನೋ ಅಂತ ನಂಗೆ ಅನ್ಸುತ್ತೆ. ನಿಜ ಹೇಳಿದ್ರಿ ಮೇಡಮ್. ಇಂಗ್ಲಿಷ್ ಔಷಧಿ ಕೆಲಸ ಮಾಡಲ್ಲ, ಮನೆ ವೈದ್ಯನೇ ಮಾಡ್ಬೇಕು ಅಂತ ಅವ್ರಿಗೆ ಹೆಂಡತಿಯಾಗಿ ಬರೋರೆ ಮಾಡ್ಬೇಕು ಅಂತ ನಿಮ್ಮನ್ನ ಕರೆಸಿತ್ತು. ಅಬ್ಬಾ, ಇದು ನನ್ನಿಂದನೂ ಕಡಿಮೆ ಆಗೋ ಜ್ವರ ಅಲ್ಲ ನಾಣಿ ಅವ್ರೆ. ನಾಟಿ ವೈದ್ಯ ಆದ್ರೆ ಬೆಟರ್ ಅನ್ಸುತ್ತೆ. ನಾಟಿ ವೈದ್ಯ ಯಾವ್ದಮ್ಮ? ಅದು ಹೆಸರಿಗೆ ನಾಟಿ ವೈದ್ಯ ಅಷ್ಟೇ, ರಿಸಲ್ಟ್ ಮಾತ್ರ ಪಕ್ಕಾ ಇರುತ್ತೆ ಮಾವ. ಇಷ್ಟಕ್ಕೂ ಔಷಧಿ ಯಾವುದು ಅಂತ ಹೇಳಿ ಮೇಡಮ್, ಅದು ಸರ್ಗೆ ಸೂಟ್ ಆಗುತ್ತಿಲ್ವೋ ನಾನು ಹೇಳ್ತೀನಿ. ಹೀಗಂತೀರಲ್ಲ ನಾಣಿ ಅವ್ರೆ, ನಿಮಗ್ ಗೊತ್ತಿಲ್ವಾ? ಅಜ್ಜಿ, ನಿಮಗಂತೂ ಗೊತ್ತಿರುತ್ತಲ್ವಾ? ನಿಮ್ ಕಾಲದಲ್ಲಿ ಇಂಥ ಜ್ವರಕ್ಕೆ ಏನ್ ಮಾಡ್ತಿದ್ರು? ಕಷಾಯನೇ ಅಲ್ವಾ? ಕಷಾಯನ? ಕಷಾಯದಿಂದ ಕಡಿಮೆ ಆಗುತ್ತಾ ಮೇಡಮ್? ನೋವು ಕೊಡೋ ಜ್ವರ ಬಂದ್ರೆ ಬರೆ ಹಾಕ್ತಿದ್ರಲ್ವಾ? ಅಂದ್ರೆ ನಮ್ ಸರ್ಗೆ ಈಗ ಬರೆ ಹಾಕ್ತೀರಾ? ಸೂಜಿ ಜ್ವರ ಬಂದ್ರೆ ಸೂಜಿಲೇ ಚುಚ್ತಿದ್ರಲ್ವಾ? ಅಂದ್ರೆ ಈಗ ನಮ್ ಸರ್ಗೆ ಸೂಜಿಲ್ ಚುಚ್ತೀರಾ? ಗಾಳಿ ಸೋಕಿದೆ ಅನ್ಸಿದ್ರೆ ಬೇವಿನ ಸೊಪ್ಪಲ್ಲಿ ಹೊಡೆದು ಕೈಯಲ್ಲೇ ಕರ್ಪೂರ ಹಚ್ತಿದ್ರಲ್ವಾ? ಇದೆಲ್ಲ ನಿಂಗೆ ಹೇಗ್ ಗೊತ್ತು? ಯಾಕೆ ಟಿವಿಲಿ ಆಯುರ್ವೇದ ಪ್ರೋಗ್ರಾಮ್ ನೋಡೋದಿಲ್ವೇನು? ನಿಜನೇ ಆದ್ರೂ ಇದನ್ನೆಲ್ಲ ಜೈ ತಡ್ಕೊಳ್ತಾನ? ಅವರಿಗೆ ಜ್ವರ ಹೋಗೋದೇ ಮುಖ್ಯ, ತಡ್ಕೋತಾರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ ಅಜ್ಜಿ. ಮಾವ, ಚಿಕ್ಕಪ್ಪ, ಅವ್ರನ್ನ ಹಾಲಿಗೆ ಕರ್ಕೊಂಡ್ ಬನ್ನಿ. ಅವ್ರು ಬರ್ತಾರೆ ಅಂತೀರಾ ಮೇಡಮ್? ಬರಲ್ಲ ಅಂದ್ರೆ ಹೊತ್ಕೊಂಡ್ ಬನ್ನಿ ನಾಣಿ ಅವ್ರೆ. ಅಷ್ಟ್ರಲ್ಲಿ ನಾನು ಕಷಾಯ ಜಾಗ ಬಿಡಿ, ಜಾಗ ಬಿಡಿ. ಮಾಡ್ತೀನಿ. ಅತ್ತೆ, ನೀವು ಬನ್ನಿ ಬನ್ನಿ ಬನ್ನಿ. ಸರ್, ಹೊರಗಡೆ ಮೇಡಮ್ ನಿಮಗೆ ಕಷಾಯ ಕುಡಿಸಿ ಬರೆ ಹಾಕಿ ಸೂಜಿಲ್ ಚುಚ್ಚು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಬರ್ಬೇಕಾ? ಬರ್ಲೇಬೇಕು. ನಿತ್ಯ ನಿನಗ್ ಜ್ವರ ಹೋಗ್ಲಿ ಅಂತ ಏನೋ ಒಂದ್ ಮಾಡ್ತಿರುವಾಗ ಆಗಲ್ಲ ಅಂದ್ರೆ ಹೇಗಪ್ಪ? ನಾಣಿ, ಸ್ವಲ್ಪ ಸಹಾಯ ಮಾಡಪ್ಪ. ಬನ್ನಿ ಸರ್. ಹುಷಾರ್ ಹುಷಾರ್. ನಮ್ ಸಾರ್ಗೆ ಅದು ಏನ್ ಕಷ್ಟ ಬಂತು. ಮೆತ್ತಿಗೆ. ಹುಷಾರು ಸರ್. ಇದೇನ್ ಮಮ್ಮಿ, ಮಾವಂಗ್ ಹತ್ರ ಆಗ್ತಾಳೆ ಅಂದ್ಕೊಂಡ್ರೆ ಹಾಗೆ ತೀರಿಸ್ಕೊಳ್ಳೋ ತರ ಕಾಣಿಸ್ತಾ ಇದ್ದಾಳೆ ಇವಳು. ಅವಳ ಟೈಮ್ ಹತ್ರ ಬರ್ತಿದ್ಯಲ್ಲೇ, ಪ್ರೀತಿ ಕೂಡ ಹಾಗೆ ಆಗಿ ಬದಲಾಗಿರ್ಬೇಕು. ಅಯ್ಯೋ ಮಾವ, ಹೆದರೋದೇನ್ ಬೇಡ ಅಳಿಯ. ಕಷಾಯ ವಿಷದ ಹಾಗಿದ್ರು ರಿಸಲ್ಟ್ ಮಾತ್ರ ಬ್ರಹ್ಮಾಂಡ ತರ ಇರುತ್ತೆ. ಸ್ವಲ್ಪ ಎದೆ ಗಟ್ಟಿ ಮಾಡ್ಕೊಂಡು ಕುಡ್ಬೇಕಷ್ಟೇ. ಹಾ, ಏನೋ ಸುಖ ಪಡೋ ವಯಸ್ಸಲ್ಲಿ ಕಷ್ಟ ಬರ್ತಿದೆ ಸರ್ ನಿಮ್ಗೆ. ಈ ಗೋರ ನನ್ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ. ನೀನ್ ಅವನ ಹೆದರ್ಸ್ಬೇಡ ನಾಣಿ, ನಡಿ. ಹುಷಾರು. ಬನ್ನಿ 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 ಬನ್ನಿ, ಕರ್ಕೊಂಡ್ ಬನ್ನಿ. ಕುರ್ಸಿ ಇಲ್ಲಿ. ನಿಧಾನ. ನಿಧಾನ ನಿಧಾನ. ನಿಧಾನ, ಕೂರಿಸ್ತಿದೀವಲ್ಲ. ಈಗ ಈ ಕಷಾಯ ಕುಡಿದ್ರೆ ಜ್ವರ ಪೂರ್ತಿ ಕಡಿಮೆ ಆಗುತ್ತೆ.
ಕತೆ ಮುಗೀತು ಮಮ್ಮಿ. ಕಷಾಯ ಗಂಟ್ಲಲ್ಲಿ ಇಳಿತಿದ ಹಾಗೆ ಹೊಟ್ಟೆಲಿರೋದೆಲ್ಲ ಹೊರಗೆ ಬರೋದು ಗ್ಯಾರಂಟಿ. ನೀವಾದ್ರೂ ಹೇಳಿ ಅತ್ತೆ. ಕುಡಿ ಕುಡಿ. ಏನಾಗಲ್ಲಪ್ಪ, ಮೂಗ್ ಮುಚ್ಕೊಂಡ್ ಗಟ ಗಟ ಕುಡಿದು ಬಿಡು. ನೀರು ಇಳಿದ್ಮೇಲೆ ಚಳಿಗೆ ಎದುರಬಾರ್ದು ಸರ್, ತಪ್ಪಲ್ಲ, ಕುಡಿರಿ. ಇದೇನ್ ಮಮ್ಮಿ ಹೀಗ್ ಕುಡಿತಾ ಇದ್ದಾನೆ? ಅದು ಕಷಾಯನಾ ಆಪಲ್ ಜ್ಯೂಸಾ? ಇವಂದೆಲ್ಲೋ ರಾಕ್ಷಸನ್ ಪ್ರೀತಿ ಅನ್ಸತ್ತೆ. ಅವಳನ್ನ ನೋಡ್ತಾ ವಿಷನು ಕುಡಿತಾನೆ. ಸರ್, ಅದು ಕಷಾಯ ಅನ್ಕೊಂಡ್ರ ಫಿಲ್ಟರ್ ಕಾಫಿ ಅನ್ಕೊಂಡ್ರ ಹೇಗ್ ಕುಡಿದ್ರಿ ಸರ್? ಇಷ್ಟಪಡೋರು ಕಷಾಯ ಕೊಟ್ರು ಕೂಡ ಸಿಹಿಯಾಗಿರುತ್ತೆ ನಾಣಿ. ನಿಮಗಿನ್ನೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ಮಾಡ್ತೀನಿ ರೀ. ಹಾ, ಈಗ ಜ್ವರ ಕಡಿಮೆ ಆಗಿರುತ್ತೆ. ಕಡಿಮೆ ಆಯ್ತಾ? ಕಷಾಯ ಕುಡಿದ್ರಲ್ಲ, ಕಡಿಮೆ ಆಗಿರುತ್ತೆ. ಕಡಿಮೆ ಆಗಿರುತ್ತೆ. ಇಲ್ಲ ನಾಣಿ ಅವ್ರೆ, ಇನ್ನೂ ಹಣೆ ಸುಡ್ತಿದೆ. ಬೇಕಾದ್ರೆ ನೀವು ಕೂಡ ನೋಡಿ. ಹೌದು ಮೇಡಮ್, ನಿಜನೇ. ಅಜ್ಜಿ, ಕಷಾಯ ಕೊಟ್ರು ಕಡಿಮೆ ಆಗಿಲ್ಲ ಅಂದ್ರೆ ಇದು ಮಾಮೂಲಿ ಜ್ವರ ಅಲ್ಲ, ಭಯಂಕರ ಜ್ವರನೇ ಇರ್ಬೋದು. ಹಾ ಅತ್ತೆ, ನೀವ್ ಹೋಗಿ ದೀಪ ಕಬ್ಬಣ ತಗೊಂಡ್ ಬನ್ನಿ. ಸರಿನಮ್ಮ. ಯಾಕಮ್ಮ? ಬರೆ ಹಾಕೋಕೆ. ಬರೇನಾ? ಬರೆ ಹಾಕೋದು ನಿಮಗಲ್ಲ ನಾಣಿ ಅವ್ರೆ, ನಿಮ್ ಸಾರ್ಗೆ. ಅದಕ್ಕೆ ಕೂಗಿದ್ದು. ಕೇಳಿದ್ರ ಸರ್, ನಿಮ್ಗೆ ಬರೆ ಆಗ್ತಾರಂತೆ. ಬರೆ ಅಂದ್ರೆ ದೊಡ್ಡದಾಗಿ ಏನಲ್ಲ ಜೈ, ಕಾಲ್ ಮೇಲೆ ಚಿಕ್ಕದಾಗ ಒಂದ್ ಚುಟ್ಕಿ ಹಾಕ್ತಾರೆ ಅಷ್ಟೇ ಜೈ, ಜಾಸ್ತಿ ನೋವೇನಾಗಲ್ಲ. ನೋವಾದ್ರೂ ಪರವಾಗಿಲ್ಲ ಅಜ್ಜಿ. ನನ್ನ ಜ್ವರ ಕಡಿಮೆ ಮಾಡೋದಕ್ಕೆ ನಿತ್ಯ ಇಷ್ಟು ಕಷ್ಟಪಡ್ತಿರೋವಾಗ ಅವಳಿಗೋಸ್ಕರ ನೋವು ತಡಿಯಕ್ಕಾಗಲ್ವಾ? ಚಿಕ್ಕ ಚಿಕ್ಕ ನೋವಿಗೆ ತಡೆಯೋದಿಲ್ಲ ಅಂತಾದ್ರಲ್ಲಿ ಬರೆ ತಡ್ಕೋತೀರಾ? ಎದ್ದು ಓಡ್ತೀರಾ?